ದರ್ಶನ ಪಾಠದ ಅರ್ಥ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ದರ್ಶನ ಪಾಠದ ಅರ್ಥ. ಒಂದನೆಯ ಶ್ಲೋಕ ದರ್ಶನಂ ದೇವದೇವಸ್ಯ, ಅದ್ ನೋಡ್ಕೊಟ್ರಿ. ಅದರ ಅರ್ಥ: ದೇವಾದಿ ದೇವರಾದ ಜಿನೇಶ್ವರರ ದರ್ಶನವು ಪಾಪಗಳನ್ನು ನಾಶ ಮಾಡುವುದಾಗಿದೆ. ಭಗವಂತರ ದರ್ಶನವು ಸ್ವರ್ಗಕ್ಕೆ ಸೋಪಾನವಾಗಿದೆ, ಎಂದರೆ ಮೆಟ್ಟಿಲು ಆಗಿದೆ, ಹಾಗೂ ಮೋಕ್ಷಕ್ಕೆ ಸಾಧನವಾಗಿದೆ. ಶ್ಲೋಕ 2ರ ಅರ್ಥ. ದರ್ಶನೇನ ಜಿನೇಂದ್ರಾಣಂ, ಅದರದ್ದು ಜಿನೇಂದ್ರ ಭಗವಂತರ ದರ್ಶನದಿಂದಲೂ ಮತ್ತು ಮಹಾಮುನಿಗಳ ವಂದನೆಯಿಂದಲೂ ಛಿದ್ರಹಸ್ತದಲ್ಲಿಯ ನೀರಿನಂತೆ ಪಾಪವು ಚಿರಕಾಲದವರೆಗೆ ಸ್ಥಿರವಾಗಿ ನಿಲ್ಲುವುದಿಲ್ಲ. ಶ್ಲೋಕ 3ರ ಅರ್ಥ. ವೀತರಾಗ ಮುಖಂ ದೃಷ್ಟ, ಅದರದ್ದು ಪದ್ಮರಾಗ ರತ್ನ ಅಂದರೆ ಮಣಿಗೆ ಸಮಾನನಾದ ಕಾಂತಿಯನ್ನುಳ್ಳ ವೀತರಾಗ ಜಿನೇಶ್ವರರ ಮುಖ ನೋಡುವುದರಿಂದ ಅನೇಕ ಜನ್ಮಗಳಲ್ಲಿ ಮಾಡಲ್ಪಟ್ಟ ಪಾಪವು ನಷ್ಟವಾಗುತ್ತದೆ. ಶ್ಲೋಕ 4ರ ಅರ್ಥ. ದರ್ಶನಂ ಜಿನ ಸೂರ್ಯಸ್ಯ, ಜಿನೇಶ್ವರನೆಂಬ ಸೂರ್ಯನ ದರ್ಶನವು ಸಂಸಾರವೆಂಬ ಗಾಢಾಂಧಕಾರವನ್ನು ನಾಶ ಮಾಡುತ್ತದೆ. ಮನವೆಂಬ ಕಮಲವನ್ನು ಅರಳಿಸಿ ಸಂಪೂರ್ಣ ವಸ್ತುಗಳನ್ನು ಪ್ರಕಾಶಪಡಿಸುತ್ತದೆ. ಶ್ಲೋಕ 5ರ ಅರ್ಥ. ದರ್ಶನಂ ಜಿನಚಂದ್ರಸ್ಯ, ಅದರದ್ದು ಜಿನೇಶ್ವರರೆಂಬ ಚಂದ್ರನ ದರ್ಶನವು ಜನ್ಮದಾಹವನ್ನು ನಾಶ ಮಾಡಲು ಸದ್ಧರ್ಮವೆಂಬ ಅಮೃತದ ಮಳೆಯಾಗಿದೆ. ಸುಖ ಸಮುದ್ರವನ್ನು ವೃದ್ಧಿ ಮಾಡುವುದು ಆಗಿದೆ, ಅಂದರೆ ಬೆಳೆಸುವುದು ಆಗಿದೆ. ಶ್ಲೋಕ 6ರ ಅರ್ಥ. ಜೀವಾದಿ ತತ್ವ ಪ್ರತಿದರ್ಶಕಾಯ. ಜೀವಾದಿ ವಸ್ತುಗಳ ಸ್ವರೂಪವನ್ನು ತೋರಿಸುವವರು, ಸಮ್ಯಕ್ತ್ವ ಆದಿ 8 ಗುಣಗಳಿಗೆ ಆಶ್ರಯಭೂತರು, ಅತ್ಯಂತ ಶಾಂತ ಸ್ವರೂಪರು, ದಿಗಂಬರರು, ದೇವಾದಿ ದೇವರು ಆದ ಜಿನೇಶ್ವರರಿಗೆ ನಮಸ್ಕಾರವಿರಲಿ. ಶ್ಲೋಕ 7ರ ಅರ್ಥ. ಚಿದಾನಂದೈಕ ರೂಪಾಯ. ಚಿದಾನಂದ ಸ್ವರೂಪರು, ಕರ್ಮಶತ್ರುಗಳನ್ನು ಜಯಿಸಿದವರು, ಪರಮಾತ್ಮರು, ಪರಮಾತ್ಮ ರೂಪವಾದ ಪ್ರಕಾಶ ಉಳ್ಳವರು ಆದ ಸಿದ್ಧಾತ್ಮರಿಗೆ ಯಾವಾಗಲೂ ನನ್ನ ನಮಸ್ಕಾರವಿರಲಿ. ಶ್ಲೋಕ 8ರ ಅರ್ಥ. ಅನಂತಾನಂತ ಸಂಸಾರ. ಅನಂತಾನಂತವಾದ ಸಂಸಾರ ಪರಂಪರೆಯ ನಾಶಕ್ಕೆ ಕಾರಣವಾದ ಜಿನೇಶ್ವರರ ಪಾದ ಕಮಲಗಳ ಸ್ಮರಣೆಯೇ ನನಗೆ ಶರಣುವು. ಶ್ಲೋಕ 9ರ ಅರ್ಥ. ಅನ್ಯತಾ ಶರಣಂ ನಾಸ್ತಿ. ಹೇ ಪ್ರಭು, ತಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರೂ ಶರಣರು ಇಲ್ಲ. ನನಗೆ ತಾವೇ ಶರಣರು. ಆದ್ದರಿಂದ ತಾವು ನನ್ನನ್ನು ಸಂಸಾರ ದುಃಖದಿಂದ ಕರುಣಾಭಾವದಿಂದ ಕಾಪಾಡಿರಿ. ಶ್ಲೋಕ 10ರ ಅರ್ಥ. ನೈತ್ರಾತ ನೈತ್ರಾತ, ಅದತ್ತು 3 ಲೋಕಗಳಲ್ಲಿ ವೀತರಾಗ ಭಗವಂತರ ಹೊರತು ಬೇರೆ ಯಾರೂ ಸಂಸಾರದಲ್ಲಿ ತ್ರಸಿತ ಜೀವಗಳ ರಕ್ಷಣೆ ಮಾಡಲಾರರು. ಹಿಂದೆಯೂ ರಕ್ಷಣೆ ಮಾಡಿಲ್ಲ ಮತ್ತು ಮುಂದೆಯೂ ಯಾರೂ ಮಾಡುವುದಿಲ್ಲ. ಶ್ಲೋಕ 11ರ ಅರ್ಥ. ಜಿನೇರ್ ಭಕ್ತಿ ಅದತ್ತು ಭವಗಳಲ್ಲಿ ದಿನದಲ್ಲಿ ಯಾವಾಗಲೂ ನನಗೆ ಜಿನೇಶ್ವರರಲ್ಲಿ ಭಕ್ತಿಯುಂಟಾಗಲಿ. ಶ್ಲೋಕ 12. ವಿಘ್ನೋಖ, ಅದರದ್ದು ಜಿನೇಶ್ವರರ ಸ್ತುತಿಯಿಂದ ವಿಘ್ನ ಸಮೂಹಗಳು ಎಲ್ಲವೂ ನಾಶವಾಗುತ್ತವೆ. ಶಾಕಿನಿ, ಭೂತ, ಸರ್ಪಗಳು ಎಲ್ಲ ದೂರವಾಗುತ್ತವೆ ಮತ್ತು ವಿಷವು ನಿರ್ವಿಷವಾಗುತ್ತದೆ. ಶ್ಲೋಕ 13ರ ಅರ್ಥ. ಜನ್ಮ ಜನ್ಮ ಕೃತಂ ಪಾಪಂ. ಜನ್ಮಗಳಲ್ಲಿ ಮಾಡಲ್ಪಟ್ಟದ್ದು ಅನೇಕ ಜನ್ಮಗಳಲ್ಲಿ ಸಂಗ್ರಹಿತವಾದುದು, ಜನ್ಮ ಜರ ಮರಣಗಳ ಭಯಕ್ಕೆ ಕಾರಣವೂ ಆದ ಪಾಪಗಳು ಎಲ್ಲ ಜಿನ ದರ್ಶನದಿಂದ ನಷ್ಟವಾಗುತ್ತವೆ. ಶ್ಲೋಕ 14. ಜಿನ ಧರ್ಮ ವಿನಿರ್ಮುಕ್ತವು, ಅಂದರೆ ಜಿನೇಂದ್ರ ಭಗವಾನರ ಧರ್ಮವನ್ನ ಬಿಟ್ಟು ನನಗೆ ಚಕ್ರವರ್ತಿಯ ಪದವಿ ಕೂಡ ಬೇಡ.
ಎಷ್ಟೇ ಬಡವರು ಇದ್ದರೂ ಪರವಾಗಿಲ್ಲ, ನಾನು ಜಿನ ಧರ್ಮದಲ್ಲಿಯೇ ನಿವಾಸ ಮಾಡುತ್ತೇನೆ. ಅಂದ್ರೆ ಜಿನೇಂದ್ರ ಭಗವಾನರ ಶಾಸನದಲ್ಲಿಯೇ ನಾನು ಇರುತ್ತೇನೆ. ಅವರ ಆಜ್ಞೆಯನ್ನು ಉಲ್ಲಂಘನೆ ಮಾಡುವುದಿಲ್ಲ. ನನಗೆ ಚಕ್ರವರ್ತಿ ಪದವಿ ಕೂಡ ಬೇಡ. ಜಿನ ಧರ್ಮ ಇಲ್ಲದೆ ಚಕ್ರವರ್ತಿಯ ಪದವಿ ಕೂಡ ಬೇಡ ಎಂದಿದ್ದಾರೆ. ಶ್ರೀ ಋಷಭನಾಥನ್ ದೊಡ್ಡ ಮಾಡೋರಿಗೆ 24 ವಿಜಯವಾಗಲಿ.